ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೌಮ್ಯ. ಇವತ್ತು ಸೋಮವಾರ, ಜನವರಿ 1, ಹೊಸ ವರ್ಷ. ಫಸ್ಟ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಸೊ ಎಲ್ರಿಗೂ ಈ ವರ್ಷ ತುಂಬ ಖುಷಿ ಇರಲಿ, ಸಂತೋಷ ತುಂಬಿರಲಿ ನಿಮ್ಮ ಜೀವನದಲ್ಲಿ. ಸೊ ನೀವು ಅಂದ್ಕೊಂಡಂಥ ಎಲ್ಲ ಕೆಲಸಗಳು ನೆರವೇರಲಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗನ್ನು ಶುರು ಮಾಡ್ತಿದ್ದೀನಿ. ಟೈಮ್ ಆಗಿದೆ ಆಲ್ರೆಡಿ 5:30. ಈಗ ಬ್ಲಾಗ್ ಶುರು ಮಾಡಿದ್ದೀನಿ. ಆ್ಯಕ್ಚುಲಿ ಸ್ಕೂಲಿಂದ ಬಂದಿದ್ದು ಕೂಡ ಲೇಟ್ ಆಯಿತು. ಯಾಕೆ ಅಂತ ಹೇಳಿದ್ರೆ ಸ್ಕೂಲ್ನಲ್ಲಿ ಕೂಡ ಸ್ವಲ್ಪ ಒಂದು ಸಣ್ಣ ಮೀಟಿಂಗ್ ಇತ್ತು. ಆ್ಯಂಡ್ ಹಾಗೆಯೇ ಈವ್ನಿಂಗ್ ಬರೋ ಟೈಮಲ್ಲಿ ಸ್ವಲ್ಪ ನ್ಯೂ ಇಯರ್ ಸೆಲೆಬ್ರೇಷನ್ ಎಲ್ಲ ಮಾಡ್ತಾ ಕೇಕ್ ಕಟ್ಟಿಂಗ್ ಎಲ್ಲ ಇತ್ತು. ಹಾಗಾಗಿ ಸ್ವಲ್ಪ ಬರೋದು ಲೇಟ್ ಆಯಿತು. ಸೊ ಈಗ ಬಂದು ಫಸ್ಟು ಕಾಫಿ ಕುಡಿತಾ ಇದ್ದೀನಿ. ಸೊ ಕಾಫಿ ಎಲ್ಲ ಕುಡಿದಾದ್ಮೇಲೆ ಏನು ಮಾಡೋದು, ಕೆಲಸ ಎಲ್ಲ ಇದೆ, ಕೆಲಸ ಮಾಡಬೇಕು. ನಿನ್ನೆ ನೋಡಿ ಬಟ್ಟೆಗಳನ್ನ ಫೋಲ್ಡ್ ಮಾಡೋದಕ್ಕೆ ಹಾಗೇ ಇಲ್ಲ, ಬಟ್ಟೆಗಳನ್ನ ಫೋಲ್ಡೇ ಮಾಡಿಲ್ಲ. ಯಾಕೆ ಅಂದರೆ ನಿನ್ನೆ ನಾನು ಬಟ್ಟೆಗಳೆಲ್ಲ ವಾಶ್ ಮಾಡಿ ನೈಟ್ ಮಡಿಸ್ಬೇಕಿತ್ತು. ಅಷ್ಟೊತ್ತಿಗೆ ನನ್ನ ರೀತಿ ಮನೆಗೆ ಹೋಗ್ಬೋದಣ ಅಂಥೇಳಿ ಡಿಸೈಡ್ ಮಾಡ್ಕೊಂಡು ಅಲ್ಲಿಗೆ ಹೋಗಿದ್ವಿ. ನೆನ್ನೆ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋದಕ್ಕೆ ಮಕ್ಕಳೆಲ್ಲ ಅಲ್ಲಿಗೆ ಬನ್ನಿ ಅಂತ ಕರೀತಾ ಇದ್ರು. ಹಾಗಾಗಿ ನನ್ನ ಮಗನ ಕೂಡ ಹುಷಾರಿರಲಿಲ್ಲ. ಸ್ವಲ್ಪ ಅವನಿಗೂ ಜಾಗ ಚೇಂಜ್ ಆದಾಗ ಅನಿಸುತ್ತೆ, ಸ್ವಲ್ಪ ಅವನು ಡೈವರ್ಟ್ ಆಗ್ತಾನೆ ಮೈಂಡು ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡ್ವಿ. ಅವನು ಕೆಮ್ಮು ಜಾಸ್ತಿ ಆಗಿ ಸಾಟರ್ಡೆ ನೈಟ್ ತುಂಬಾ ಕೆಮ್ಮು ಜಾಸ್ತಿ ಆಗಿ ಫುಲ್ ಬ್ರೀತಿಂಗ್ ಪ್ರಾಬ್ಲಮ್ ಎಲ್ಲ ಆಗಿತ್ತು ಅವನಿಗೆ. ಹಾಗಾಗಿ ಈ ವರ್ಷ ಹೊಸ ವರ್ಷ ಏನು ಮಾಡೋದೇ ಬೇಡ ಅಂತ ಅಂದ್ಕೊಂಡು ನಾವು ಸುಮ್ಮನೆ ಆಗಿಬಿಟ್ಟಿದ್ವಿ. ಬಟ್ ಅಷ್ಟರೊಳಗೆ ಮಕ್ಕಳು ಕಾಲ್ ಮಾಡಿ ಬನ್ನಿ ಅಂತ ಕರೆದಿದ್ರಿಂದ ಅವನು ಕರ್ಕೊಂಡು ಅಲ್ಲಿಗೆ ಹೋಗಿದ್ದಾಯಿತು. ಸೊ ಅಲ್ಲಿ ಹೋಗಿ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿ ಅಲ್ಲೇ ಮಲಗಿದ್ವಿ. ಮತ್ತು ಬೆಳಿಗ್ಗೆ ಎದ್ದು ಇಲ್ಲಿಗೆ ಬಂದಿದ್ದು. ಸೊ ಹೋಗೋಕ್ಕೆ ಮುಂಚೆ ಎಲ್ಲ ಕೆಲಸ ಎಲ್ಲ ಮಾಡಿ ಹೋಗಿದ್ದೆ ನಾನು. ಸೊ ಬೆಳಿಗ್ಗೆ ಬಂದು ಬಾಗಿಲು ತೊಳೆದು ರಂಗೋಲಿ ಹಾಕಿ ಅದೆಲ್ಲ ಮಾಡ್ತಾ ನನಗೆ ತಿಂಡಿ ಎಲ್ಲ ಮಾಡಿ ಟೈಮ್ ಆಗಿಬಿಡ್ತಾ. ಹಾಗೆ ನಾನು ಬೆಳಗ್ಗಿಂದ ಯಾವುದೋ ವೀಡಿಯೋ ಕೂಡ ಶೂಟ್ ಮಾಡ್ಕೊಂಡಿಲ್ಲ ನಾನು. ಸೊ ಅದಕ್ಕೆ ಈಗ ಬಂದು ವ್ಲಾಗನ್ನು ಶುರು ಮಾಡ್ತಿದ್ದೀನಿ. ಹಾಗೆಯೇ ನಿನ್ನೆ ಅಲ್ಲಿಗೆ ಹೋದಾಗ ಹೇಗಿತ್ತು, ಏನಾಯಿತು ಎಲ್ಲ ಕೂಡ ಅದನ್ನು ನಮ್ಮ ಜೊತೆ ವೀಡಿಯೋ ಕ್ಲಿಪ್ಪಿಂಗನ್ನು ಶೇರ್ ಮಾಡ್ತೀನಿ. ಸೊ ಫಸ್ಟೀಗ ಕಾಫಿ ಕೊಟ್ಬಿಡ್ತೀನಿ. ಹಾಗೆ ನಮ್ಮ ಮನೇಲಿ ಕೂಡ ನೋಡಿ ಕೇಕನ್ನು ತಂದಿಟ್ಟಿದ್ದಾರೆ ಮಗನಿಗೋಸ್ಕರ. ಮತ್ತು ಅಲ್ಲಿ ಹೂ ಕೂಡ ಇಟ್ಟಿದ್ದೀನಿ ನಾನು. ದೇವಸ್ಥಾನಕ್ಕೆ ಹೋಗೋಣ ಇವತ್ತು ಅಂತ ಹೇಳಿಬಿಟ್ಟು. ಸೊ ಈಗ ಕಾಫಿ ಕುಡಿದು ಅಡುಗೆ ಮಾಡಬೇಕು. ಸ್ವಲ್ಪ ಮೊಳಕೆ ಕಾಳು ಮತ್ತು ಹಿದ್ಕವರೆ ಇದೆ, ಎಲ್ಲನ ಹಾಕಿ ಸಾಂಬಾರು ಮಾಡಬೇಕು. ಅದನ್ನೆಲ್ಲ ಮಾಡಿಟ್ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗೋದು ಮತ್ತು ಕೇಕ್ ಕಟ್ಟಿಂಗ್ ಎಲ್ಲ ಮಾಡಬೇಕು. ನನ್ನ ಹಸ್ಬೆಂಡ್ಗೆ ಇವತ್ತು ಸೆಕೆಂಡ್ ಶಿಫ್ಟ್ ಡ್ಯೂಟಿ. ಅವರು ಇನ್ನೂ ಬಂದಿಲ್ಲ, ಬರ್ತಾರೆ. ಅವ್ರು ಬಂದಮೇಲೆ ಒಟ್ಟಿಗೆ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿ ಊಟ ಎಲ್ಲ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಮತ್ತು ಇವತ್ತು ಕೂಡ ಕ್ಲಿನಿಕ್ಗೆ ಹೋಗಬೇಕು ಅನ್ನೋ ಕರ್ಕೊಂಡು. ನಿನ್ನೆ ಹೋಗಿದ್ದು, ಇವತ್ತು ಮತ್ತೆ ಬರೋಕ್ಕೆ ಹೇಳಿದ್ದಾರೆ. ಸೊ ಪರವಾಗಿಲ್ಲ, ಇವತ್ತು ಸ್ವಲ್ಪ ಆರಾಮಾಗಿದ್ದಾನೆ. ನೋಡೋಣ. ಇನ್ನು ಅದೇ ಅಡುಗೆ ಮತ್ತು ಎಲ್ಲ ಆಗಿ ದೇವಸ್ಥಾನಕ್ಕೆ ಹೋಗಿ ಬಂದು ಅಲ್ಲೇ ಕ್ಲಿನಿಕ್ ಇರೋದು ಊರಲ್ಲೇ ತೋರಿಸ್ಕೊಂಡು ಕರ್ಕೊಂಡು ಬರಬೇಕು. ಸೊ ಫಸ್ಟೀಗ ಕಾಫಿ ಕುಡಿತೀನಿ, ಆಮೇಲೆ ಉಳಿದಂಥ ಕೆಲಸಗಳು ಕೂಡ ನೋಡೋಣ. ಓಕೆ. ಸೊ ಇದು ನಿನ್ನೆ ರಾತ್ರಿದು ವಿಡಿಯೋ. ನಾನು ಹೇಳಿದ್ನಲ್ಲ ನನ್ನ ರೀತಿ ಮನೆಗೆ ಹೋಗಿದ್ದೆ ಅಂಥೇಳಿ, ಅಲ್ಲಿಂದು ವಿಡಿಯೋ. ಸೊ ಅಲ್ಲಿ ಇವತ್ತು ನ್ಯೂ ಇಯರ್ ಸೆಲೆಬ್ರೇಷನ್ ನಾವೆಲ್ಲ ಬರ್ತೀವಿ ಅನ್ನೋ ಕಾರಣಕ್ಕೆ ಬಿರಿಯಾನಿ, ಕಬಾಬು ಮತ್ತು ಮಟನ್ ಸಾಂಬಾರೆಲ್ಲ ಮಾಡಿಟ್ಕೊಂಡಿದ್ರು. ಸೊ ನೋಡಿ ಎಲ್ಲರೂ ಊಟ ಮಾಡ್ತಾಯಿದ್ದಾರೆ. ಬಟ್ ನಾನು ಮನೆಯಿಂದನೇ ಊಟ ಮಾಡ್ಕೊಂಡು ಹೋಗಿದ್ದೆ, ಹಾಗಾಗಿ ನಾನೇನು ಊಟ ಮಾಡಲಿಲ್ಲ. ಬಟ್ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದ್ದಾರೆ, ಮಕ್ಕಳು ಮತ್ತು ನನ್ನ ಅವ್ರಿಗಿತ್ತಿ, ನಮ್ಮ ಭಾವ ಎಲ್ಲರೂ ಕೂಡ. ಸೊ ಇವಾಗ ಊಟ ಆದಮೇಲೆ ಎಲ್ಲ ಮಲಗಿಬಿಟ್ರು, ಸಾಕಾಗಿದ್ರು ಪಾಪ ನನ್ನ ಅವ್ರಿಗಿತ್ತಿ ಎಲ್ಲರೂ ಕೂಡ. ಬಟ್ ನಾನು, ನನ್ನ ಮಗ, ನನ್ನ ಅವ್ರಿಗಿತ್ತಿ ಮಗಳು ಮತ್ತು ಇನ್ನೊಬ್ಬರು ಅವ್ರ ತಂಗಿ ಮಗ ಇಷ್ಟು ಜನ ಸೇರಿಕೊಂಡು ನ್ಯೂ ಇಯರ್ ಕೇಕ್ ಕಟ್ಟಿಂಗ್ ಮಾಡ್ತಾಯಿದ್ದೀವಿ. ತುಂಬ ಸಿಂಪಲ್ಲಾಗಿತ್ತು. ಬಟ್ ಅಂದರೆ ಮಕ್ಕಳ ಜೊತೆ ತುಂಬ ಒಂಥರ ಖುಷಿ ಕೊಡುತ್ತೆ ಇದು. ಸೊ ಇದಾದಮೇಲೆ ಹಾಗೆ ನಮ್ಮ ಸ್ಕೂಲಲ್ಲೂ ಕೂಡ ನಾವು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿದ್ವಿ.
ಅಲ್ಲೂ ಕೂಡ ಸಿಂಪಲ್ ಆಗಿ ಮಾಡಿದ್ದು, ಅದು ಕೂಡ ಒಂದು ಸಣ್ಣ ವಿಡಿಯೋ ಕ್ಲಿಪ್ಪಿಂಗನ್ನು ಕೂಡ ಇಲ್ಲಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಈಗ ಕೇಕ್ ಕಟ್ಟಿಂಗ್ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ನನ್ನ ಹಸ್ಬೆಂಡ್ ಬರ್ತೀನಿ ಇವಾಗ ಅಂತ ಹೇಳಿದ್ರು. ನನ್ನ ಮಗ ಕೇಕ್ ತಿನ್ನೋಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದಾನೆ. ಹಾಗಾಗಿ ಇವಾಗ ಕೇಕ್ ಕಟ್ಟಿಂಗ್ ಶುರು ಮಾಡ್ಕೊಂಡಿದ್ದೀವಿ. ನನ್ನ ಹಸ್ಬೆಂಡ್ ಬಂದಮೇಲೆ ಕೇಕ್ ಕಟ್ ಮಾಡೋದು, ಆಮೇಲೆ ಅಡುಗೆ ಮಾಡಬೇಕು. ಇನ್ನು ನಾನು ಅಡುಗೆ ಕೂಡ ಮಾಡಿಲ್ಲ. ಕೇಕ್ ಕಟ್ಟಿಂಗ್ ಆದಮೇಲೆ ಅಡುಗೆ ಮಾಡ್ತೀವಿ. ಸೊ ಆಗಲೇ ಹೇಳ್ದಂಗೆ ತುಂಬ ಏನು ಗ್ರ್ಯಾಂಡ್ ಅಲ್ಲ ಅಥವಾ ತುಂಬ ಏನು ಹೆಚ್ಚಾಗಲ್ಲ, ತುಂಬ ಸಿಂಪಲ್ಲಾಗಿ ನಾವು ಸೆಲೆಬ್ರೇಟ್ ಮಾಡೋದು. ಸೊ ನಮಗೆ ಹೇಗೆ ಖುಷಿ ಬೇಕೋ ಹಾಗಷ್ಟೇ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಆ್ಯಂಡ್ ಇದನ್ನು ಮಾಡಬೇಕು ಅನ್ನೋಂಥದ್ದೆಲ್ಲ ಏನೂ ಇಲ್ಲ ನಮಗೆ. ಬಟ್ ನನ್ನ ಮಗನ ಖುಷಿಗೋಸ್ಕರ ಅಷ್ಟೇ ಇದನ್ನೆಲ್ಲ ಮಾಡಿದ್ದು ನಾವು. ತುಂಬ ಸಿಂಪಲ್ಲಾಗಿ ಒಂದು ಸಣ್ಣ ಕೇಕನ್ನು ತೊಗೊಂಡು ಬಂದು ಕೇಕ್ ಕಟ್ಟಿಂಗ್ ಮಾಡಿ ಅದು ನನ್ನ ಮಗನಿಗೆ ಹ್ಯಾಪಿ ಆಗಲಿ ಅನ್ನೋ ಕಾರಣಕ್ಕೆ. ಸೊ ಈ ರೀತಿ ಈ ಸಿಂಪಲ್ಲಾಗಿ ನಾವು ಈ ಒಂದು ವರ್ಷ ಹೊಸ ವರ್ಷನ ವೆಲ್ಕಮ್ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ಆಗಲೇ ಹೇಳ್ದಂಗೆ ನನ್ನ ಮಗನಿಗೆ ಹುಷಾರಿಲ್ದಿರೋ ಕಾರಣ ನಮ್ಗೆ ಏನನ್ನೂ ಮಾಡೋವಂಥ ಇಂಟ್ರೆಸ್ಟೇ ಇರಲಿಲ್ಲ. ಬಟ್ ಆದರೂ ನನ್ನ ಮಗನಿಗೋಸ್ಕರ ಇದನ್ನೆಲ್ಲ ನಾವು ಮಾಡಬೇಕಾಗಿ ಬಂತು, ಮಾಡಿದ್ವಿ. ಖುಷಿಯಿಂದನೇ ವೆಲ್ಕಮ್ ಮಾಡ್ಕೊಂಡಿದ್ದೀವಿ. ನೋಡೋಣ ಈ ವರ್ಷ ನಮಗೆ ಒಂದಷ್ಟು ಒಳ್ಳೆ ಖುಷಿ ತರಲಿ, ಸಂತೋಷ ತರಲಿ, ನಮ್ಮ ಜೀವನದಲ್ಲಿ ನೆಮ್ಮದಿ ಇರಲಿ, ಆರೋಗ್ಯ ಕೊಡಲಿ ದೇವರು ಅಂತ ನಾನು ಬೇಡ್ಕೊತಾ ಇದ್ದೀನಿ ಈ ಮುಖಾಂತರ. ಸೊ ಇಲ್ಲಿ ಎಷ್ಟು ಇನ್ನು ಚಿತ್ಕವರೆ ಕಾಳು ಮತ್ತು ಇದು ಮೊಳಕೆ ಕಾಳಿದೆ. ಸೊ ಇದನ್ನು ಹಾಕಿ ಈಗ ಸಾಂಬಾರು ಮಾಡ್ತಾಯಿದ್ದೀನಿ. ಮತ್ತು ದೇವಸ್ಥಾನ ಹೋಗಬೇಕು. ಇವಾಗ ಹಸ್ಬೆಂಡ್ ಫೋನ್ ಮಾಡಿದ್ರು ಆಗಲೇ ಹೋಗೋಣ ಅಂತ. ಅಷ್ಟರೊಳಗೆ ಬೇಗ ಬೇಗ ಅಡುಗೆ ಎಲ್ಲ ಮಾಡಿಬಿಡೋಣ ಅಂದರೆ ಸಾಂಬಾರು ಮಾಡಿಬಿಟ್ಟು ಹೋದ್ರೆ ಬೇಕಾದರೆ ರೈಸ್ ಬಂದ್ ಮಾಡ್ಕೋಬಹುದು. ಅದಕ್ಕೆ ಫಸ್ಟ್ ಇವಾಗ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಹಾಗೆ ಇದು ನೀಟಾಗಿ ಕಾಣಿಸ್ತಾ ಇದೆಯಾ, ಹೋಮ್ ಮೇಡ್ ಆರೆಂಜ್ ಪೀಲ್ ಪೌಡ್ರ್. ಇದು ಆರೆಂಜ್ ಏನು ತೊಗೊಂಡಿದ್ವಲ್ಲ ಅದನ್ನು ನಾನು ಡ್ರೈ ಮಾಡಿದ ಒಣಗಿಸಿ ಅದನ್ನು ಈ ಥರ ಸ್ವಲ್ಪ ಟರ್ಮರಿಕನ್ನು ಹಾಕ್ಕೊಟ್ಟು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಫೇಸ್ ಪ್ಯಾಕ್ ಎಲ್ಲ ಹಾಕೋದು ತುಂಬ ಚೆನ್ನಾಗಿರುತ್ತೆ, ಗಮ್ ಅಂತಿದೆ. ಆದರೆ ತುಂಬ ಇದು ನೈಸ್ ಪೌಡ್ರ್ ಆಗಲಿಲ್ಲ, ಸ್ವಲ್ಪ ರಫ್ ಆಗಿಯೇ ಇದೆ. ಕಾಣಿಸ್ತಾ ಇದೆಯಾ, ಈ ಥರ ಇದೆ. ಸೊ ಇದನ್ನು ಫೇಸ್ ಪ್ಯಾಕ್ ಹಾಕ್ಕೋಬೇಕು. ಹಾಕ್ಕೊಳ್ಳೋದು ತೋರಿಸ್ತೀನಿ ಹೇಗೆ ಫೇಸ್ ಪ್ಯಾಕ್ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು. ಈ ಥರ ಆರೆಂಜ್ ಪೀಲ್ ಪೌಡರ್, ಹೋಮ್ ಮೇಡ್ ಆರೆಂಜ್ ಪೀಲ್ ಪೌಡರ್. ಇದು ಘಮ ಮಾತ್ರ ತುಂಬ ಚೆನ್ನಾಗಿದೆ, ಆರೆಂಜ್ ಘಮ. ಸೊ ಈಗ ಯಾಕೆ ಆರೆಂಜ್ ಪೀಲ್ ಪೌಡ್ರ್ ಮಾಡಿದೆ ಅಂದರೆ ನಿಮಗೆ ನನ್ನ ಮುಖ ಕಾಣಿಸ್ತಿರ್ಬಹುದು, ತುಂಬ ಡಲ್ ಆಗಿದೆ. ಈಗ 3-4 ಡೇಸ್ ನಮ್ಮ ಸ್ಕೂಲಲ್ಲಿ ಆ್ಯನ್ಯುವಲ್ ಸ್ಪೋರ್ಟ್ಸ್ ಮೀಟ್ ನಡೀತಾ ಇತ್ತು. ಹಾಗಾಗಿ ಗ್ರೌಂಡಲ್ಲೇ 3-4 ಡೇಸ್ ಇದ್ದಿದ್ದರಿಂದ ಫುಲ್ ನನ್ನ ಫೇಸ್ ಫುಲ್ ಟ್ಯಾನ್ ಆಗಿಬಿಟ್ಟಿದೆ.
ಎಷ್ಟು ಟ್ಯಾನ್ ಆಗಿದೆ ಅಂದರೆ ಏನು ನಾವು ಈ ಕುಂಕುಮ ಹಾಕಿದ್ದೀನಲ್ಲ ಅಷ್ಟು ಅಗಲ ಮಾತ್ರ ವೈಟ್ ಇದೆ, ಉಳಿದಿದೆಲ್ಲ ಈ ಥರ ಟ್ಯಾನ್ ಆಗಿಬಿಟ್ಟಿದೆ. ಸೊ ಅದು ಕುಂಕುಮ ರಿಮೂವ್ ಮಾಡಿದ್ರೆ ಕಾಣುತ್ತೆ. ಸೊ ಅಷ್ಟು ಏನೋ ವಿಸಿಬಲ್ ಆಗಿಯೇ ಕಾಣಿಸ್ತಿದೆ ನಾನು ಟ್ಯಾನ್ ಆಗಿರೋದು. ಹಾಗಾಗಿ ಈ ಪೌಡ್ರನ್ನ ರೆಡಿ ಮಾಡ್ಕೊಂಡಿದ್ದೀನಿ, ಆರೆಂಜ್ ಪೀಲ್ ಪೌಡ್ರನ್ನ. ಅದನ್ನೆಲ್ಲ ಹಾಕ್ಕೊಂಡು ಒಂದು ಫೇಸ್ ಪ್ಯಾಕ್ ರೆಡಿ ಮಾಡಬೇಕು. ಸೊ ರೆಡಿ ಮಾಡುವಾಗ ನಿಮಗೂ ಕೂಡ ತೋರಿಸ್ತೀನಿ. ಬಟ್ ಈಗ ನಂಗೆ ಟೈಮ್ ಇಲ್ಲ. ಇನ್ನು ನಾಳೆ ಕೂಡ ಮಾರ್ನಿಂಗ್ ಟ್ಯೂಷನ್ಸ್ ಇರುತ್ತೆ 6:30ಗೆ. ಹಾಗಾಗಿ ನಾಳೆ ಕೂಡ ಮಾಡೋದಕ್ಕಾಗಲ್ಲ. ನೋಡೋಣ, ವೆಡ್ನಸ್ಡೇ ಏನಾದರೂ ಮಾಡಿದ್ರೆ ಅದನ್ನು ನಾನು ಜೊತೆ ಶೇರ್ ಮಾಡ್ತೀನಿ, ಹೇಗೆ ಮಾಡ್ಕೋತೀನಿ, ಅದರಿಂದ ಹೆಂಗೆ ರಿಸಲ್ಟ್ ಸಿಗುತ್ತೆ ಅಂತ ನಿಮಗೂ ತೋರಿಸ್ತೀನಿ. ಸೊ ಬನ್ನಿ ಬೇಗ ಅಡುಗೆ ಮಾಡೋಣ. ಈಗ ಸಾಂಬಾರು ಮಾಡಿದ್ದಾಯಿತು, ಹಾಗೆ ನಾನು ಕೂಡ ರೆಡಿಯಾಗಿದ್ದಾಯಿತು. ಇವಾಗ ದೇವಸ್ಥಾನಕ್ಕೆ ಹೋಗೋದಕ್ಕೆ ಮತ್ತು ಪೂಜೆ ಮಾಡಬೇಕು. ಬನ್ನಿ. ಸೊ ಈಗ ಪೂಜೆ ಮಾಡಬೇಕು, ದೀಪ ಹಚ್ಚಿದ್ದೀನಿ. ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೊರಡಬೇಕಿನ್ನು. ಸೊ ಪೂಜೆ ಎಲ್ಲ ಮಾಡಿದ್ದಾಯಿತು. ನನ್ನ ಹಸ್ಬೆಂಡ್ ಇನ್ನೂ ಕೂಡ ಬಂದಿಲ್ಲ, ಹಾಗಾಗಿ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ರೈಸ್ ಕೂಡ ಇಟ್ಕೊಂಡೆ. ಹಾಗೆ ಇಲ್ಲಿ ಬಾಣಲಿನಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಯಾಕೆ ಅಂದರೆ ನಮ್ಮ ಫ್ರೆಂಡ್ ಒಬ್ಬರು ಕಜ್ಜಾಯದ ಹಿಟ್ಟನ್ನು ಕೊಟ್ಟಿದ್ರು, ಅದರಲ್ಲಿ ಕಜ್ಜಾಯನ ಮಾಡ್ಕೊಳ್ಳೋಣ ಅಂತ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ. ಸೊ ಹೇಗಿದ್ರು ನ್ಯೂ ಇಯರ್ ದಿನ ಒಂದು ಸ್ವೀಟ್ ಮಾಡಬೇಕಾಗಿತ್ತು. ಆ್ಯಕ್ಚುಲಿ ನಾನು ಜಾಮೂನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಟೈಮ್ ನೋಡಿದ್ರೆ ಹೀಗಾಗ್ತಿದೆ, ನನಗೆ ಟೈಮ್ ಸಾಕಾಗ್ತಾಯಿಲ್ಲ. ಇನ್ನು ಅಲ್ಲಿಂದ ಬಂದು ಮತ್ತೆ ನಾಳೆ ಟ್ಯೂಸ್ಡೇ ಇರೋದ್ರಿಂದ ನಾನು ನಾಳೆ ತಿಂಡಿ ಕೂಡ ಪ್ರಿಪ್ರೇಷನ್ ಮಾಡ್ಕೋಬೇಕು. ಹಾಗಾಗಿ ನೋಡೋಣ ಅಲ್ಲಿಂದ ಬಂದು ಟೈಮ್ ಸಿಗುತ್ತೋ ಇಲ್ವೋ. ಹಾಗಾಗಿ ಇದನ್ನೇ ಸದ್ಯ ಕಜ್ಜಾಯನ ಸ್ವೀಟ್ ಅಂತ ಮಾಡಬೇಡೋಣ ಅಂತ ಇದನ್ನೇ ಸದ್ಯಕ್ಕೆ ಇವಾಗ ಬೇಯಿಸ್ತಾ ಇದ್ದೀನಿ. ಫ್ರಿಜ್ಜಲ್ಲಿರೋದು ಮನೆ ಗುರುವಾರಕ್ಕೆ. ಹೋಗು, ಟೈಮ್ ಆಯ್ತಿದೆ. ತುಂಬ ಚೆನ್ನಾಗಿ ಬರ್ತಾ ಇದೆ ಕಜ್ಜಾಯ. ಸೊ ಕಜ್ಜಾಯದಲ್ಲಿ ಹೇಗಿದ್ರು ಜಾಸ್ತಿ ಎಣ್ಣೆ ಇರುತ್ತಲ್ವ, ಇಲ್ಲಿ ಹಾಕ್ಬಿಡೋದು ನನಗೆ ಪ್ರೆಸ್ ಮಾಡಿಕೊಂಡ್ರೆ ಎಕ್ಸಸ್ ಆಯಿಲು ಇದ್ದರೆ ಅದು ಹೋಗುತ್ತೆ. ಸೊ
ಫ್ರೆಂಡ್ಸ್, ಇದಾಗಿತ್ತು ನನ್ನ ಇವತ್ತಿನ ಒಂದು ಹೊಸ ವರ್ಷದ ವಿಡಿಯೋ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್ ಆ್ಯಂಡ್ ಶೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.